ಹಾಯ್ ಫ್ರೆಂಡ್ಸ್, ಬಯೋಗ್ರಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟರಿಯಲ್ಲಿ ಪಾಂಡ್ಸ್ ಪೌಡರನ್ನು ಹೇಗೆ ಪ್ರೊಸೆಸ್ ಮಾಡ್ತಾರೆ ಹಾಗೂ ಹೇಗೆ ತಯಾರು ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಚಿಕ್ಕವರಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಗ್ಲೋ ಮತ್ತು ಸುಂದರವಾಗಿ ಕಾಣಿಸುವುದಕ್ಕೆ ಪೌಡರನ್ನು ಬಳಸ್ತೀವಿ. ತುಂಬ ವರ್ಷಗಳಿಂದ ಮಾರ್ಕೆಟ್ನಲ್ಲಿ ದಿಗ್ವಿಜಯ ಸಾಧಿಸಿರುವ ಪೌಡರ್ ಕಂಪನಿ ಅಂದರೆ ಅದು ಪಾಂಡ್ಸ್ ಪೌಡರ್ ಮಾತ್ರ. ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸಲು ಮತ್ತು ತುಂಬ ಶೈನ್ನಿಂದ ಕಾಣಿಸೋದಕ್ಕೆ ದಿನನಿತ್ಯ ನಾವು ಬಳಸ್ತೇವೆ. ಅದೇ ರೀತಿ ನಮಗೆ ಯಾವಾಗಲಾದರೂ ಒಂದು ಬಾರಿ ಈ ಪಾಂಡ್ಸ್ ಪೌಡರ್ಗಳನ್ನು ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರು ಮಾಡ್ತಾರೆ ಎನ್ನುವ ಪ್ರಶ್ನೆ ಒಂದಲ್ಲ ಒಂದು ಬಾರಿ ನಮಗೆ ಬಂದೇ ಬಂದಿರುತ್ತೆ. ಸೊ ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟರಿಯಲ್ಲಿ ಪಾಂಡ್ಸ್ ಪೌಡರನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಈಗ ನಮ್ಮ ದೇಶದಲ್ಲಿ ತುಂಬ ಫೇಸ್ ಪೌಡರ್ಸ್ಗಳ ಬ್ರ್ಯಾಂಡ್ಗಳು ಮಾರುಕಟ್ಟೆಗೆ ಬಂದಿದ್ದರೂ ಕೂಡ ಎಲ್ಲರಿಗೂ ನೆನಪಿರುವ ಫೇಸ್ ಪೌಡರ್ ಅಂದರೆ ಅದು ಪಾಂಡ್ಸ್ ಪೌಡರ್ ಮಾತ್ರ. ಆದರೆ ಇಂದಿಗೂ ಕೂಡ ತುಂಬ ಜಾಸ್ತಿ ಮನೆಗಳಲ್ಲಿ ಬಳಸುವ ಫೇಸ್ ಪೌಡರ್ ಅಂದರೆ ಅದು ಪಾಂಡ್ಸ್ ಪೌಡರ್ ಅಂತಾನೆ ನಿಸ್ಸಂದೇಹವಾಗಿ ಹೇಳಬಹುದು. ಈಗ ಈ ಪಾಂಡ್ಸ್ ಪೌಡರನ್ನು ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಾವು ಬಳಸುವ ಫೇಸ್ ಪೌಡರ್ ಆಗಲಿ, ಮೇಕಪ್ ಪೌಡರ್ ಆಗಲಿ, ಕೂಲಿಂಗ್ ಪೌಡರ್ ಆಗಲಿ, ಈ ರೀತಿ ಯಾವುದೇ ಫೇಸ್ ಪೌಡರ್ ಆಗಲಿ ಅದನ್ನು ಒಂದು ರೀತಿಯಾದ ಬೆಟ್ಟದ ಕಲ್ಲಿನಿಂದ ತಯಾರು ಮಾಡ್ತಾರೆ. ಈ ಕಲ್ಲಿನ ಹೆಸರು ಸೋಪ್ ಸ್ಟೋನ್ ಅಂತ. ಈ ಕಲ್ಲನ್ನು ಯಾಕೆ ಬಳಸ್ತಾರೆ ಅಂದರೆ ಈ ಕಲ್ಲಿನಲ್ಲಿ ಡಾಲ್ಫ್, ಕ್ಲೋರೈಡ್, ಕಾರ್ಬೋರೈಡ್ನಂತಹ ನ್ಯಾಚುರಲ್ ಮಿನರಲ್ಸ್ಗಳು ಇರುತ್ತೆ. ಇದನ್ನು ಫೇಸ್ ಪೌಡರ್ ಆಗಿ ಮಾತ್ರವಲ್ಲದೆ ಬೇರೆಯಾದಂತಹ ಇಂಡಸ್ಟ್ರಿಯಲ್ ಯೂಸ್ಗೂ ಕೂಡ ಬಳಸ್ತಾರೆ. ಇಂತಹ ಸೋಪ್ ಸ್ಟೋನನ್ನು ಹೊರ ತೆಗೆಯುವುದು ಸುಲಭವಾದ ಮಾತಲ್ಲ. ಏಕೆಂದರೆ ಇದು ಬೆಟ್ಟದ ಮೇಲ್ಭಾಗದಲ್ಲಿ ಇರೋದಿಲ್ಲ, ಬದಲಾಗಿ ಬೆಟ್ಟದ ಮಧ್ಯಭಾಗದಲ್ಲಿರುತ್ತೆ. ಈ ರೀತಿ ಬೆಟ್ಟಕ್ಕೆ ಒಂದು ಸುರಂಗವನ್ನು ಮಾಡಿ ಆ ಒಂದು ಕಲ್ಲನ್ನು ಶೇಖರಣೆ ಮಾಡ್ತಾರೆ. ಈ ಕಲ್ಲು ಸುಣ್ಣದ ಥರ ತುಂಬ ಮೃದುವಾಗಿರುತ್ತೆ. ಈ ರೀತಿ ಶೇಖರಿಸಿದ ಕಲ್ಲನ್ನು ಗ್ರೈಂಡಿಂಗ್ ಫ್ಯಾಕ್ಟರಿಗೆ ಕಳಿಸ್ತಾರೆ. ಅಲ್ಲಿ ಮೊದಲು ದೊಡ್ಡ ಕಲ್ಲನ್ನು ಒಂದು ಮಷಿನ್ನಲ್ಲಿ ಹಾಕಿ ಅದನ್ನು ಸಣ್ಣದಾದ ಪೀಸ್ಗಳನ್ನಾಗಿ ಮಾಡ್ತಾರೆ. ನಂತರ ಆ ಪೀಸ್ಗಳನ್ನು ಒಂದು ದೊಡ್ಡ ಗ್ರೈಂಡಿಂಗ್ ಯಂತ್ರದಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಪುಡಿ ಮಾಡ್ತಾರೆ. ಅದನ್ನು ಚೆನ್ನಾಗಿ ಪೌಡರ್ ಮಾಡ್ತಾರೆ. ಅದು ತುಂಬ ಪವರ್ಫುಲ್ ಗ್ರೈಂಡಿಂಗ್ ಮಷಿನ್ ಆದ ಕಾರಣ ಆ ದೊಡ್ಡ ಕಲ್ಲುಗಳನ್ನು ಸಣ್ಣದಾಗಿ ನುಣುಪಾಗಿ ಬದಲಾವಣೆಯಾಗುತ್ತೆ. ನಂತರ ಆ ಪುಡಿಯನ್ನು ಗೋಣಿ ಚೀಲದಲ್ಲಿ ತುಂಬಿಸಿ ಫೇಸ್ ಪೌಡರ್ ತಯಾರು ಮಾಡುವ ಫ್ಯಾಕ್ಟರಿಗೆ ಕಳಿಸ್ತಾರೆ. ಆ ಫ್ಯಾಕ್ಟರಿಗೆ ಹೋದ ನಂತರ ಆ ಪೌಡರ್ ಪುಡಿಯನ್ನು ತುಂಬ ರೀತಿಯಲ್ಲಿ ಫಿಲ್ಟರ್ ಮಾಡ್ತಾರೆ. ಈ ರೀತಿ ಪೌಡರನ್ನು ಸಂಪೂರ್ಣವಾಗಿ ಪುಡಿ ಆದ ನಂತರ ಒಂದು ದೊಡ್ಡ ಮಿಕ್ಸಿಂಗ್ ಯಂತ್ರದಲ್ಲಿ ಹಾಕಿ ಅದರಲ್ಲಿ ಜಿಂಕ್, ಕ್ಯಾಲ್ಸಿಯಂ, ಟೈಟಾನಿಯಂ ಆಕ್ಸೈಡ್, ಪಿಗ್ಮೆಂಟ್ಸ್, ಈ ರೀತಿ ತುಂಬ ಮಿನರಲ್ಗಳನ್ನು ಹಾಕಿ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಮತ್ತೊಮ್ಮೆ ಫಿಲ್ಟರ್ ಮಾಡ್ತಾರೆ. ಈ ರೀತಿ ಮಾಡಿದ ನಂತರ ಇನ್ನೂ ಸ್ವಲ್ಪ ಕೆಮಿಕಲ್ಸ್ ಅನ್ನು ಆ್ಯಡ್ ಮಾಡಿ ಸಂಪೂರ್ಣವಾಗಿ ಮತ್ತೊಂದು ಬಾರಿ ಫಿಲ್ಟರ್ ಮಾಡಿ ಇನ್ನೂ ನುಣುಪಾಗಿ ಗ್ರೈಂಡರ್ಗಳ ಸಹಾಯದಿಂದ ಪೂರ್ತಿಯಾಗಿ ನೈಸ್ ಪೌಡರ್ ಆಗುವವರೆಗೂ ಪುಡಿ ಮಾಡ್ತಾರೆ. ಹೀಗೆ ಪೌಡರ್ ತಯಾರಾಗುತ್ತೆ. ಈ ರೀತಿ ತಯಾರಾದ ಫೇಸ್ ಪೌಡರನ್ನು ಅತ್ಯಾಧುನಿಕ ಪ್ಯಾಕೇಜಿಂಗ್ ಸಹಾಯಗಳಿಂದ ಪ್ಯಾಕಿಂಗ್ ಮಾಡ್ತಾರೆ. ಪ್ಯಾಕಿಂಗ್ ಆದ ನಂತರ ಫ್ಯಾಕ್ಟರಿಯಲ್ಲಿ ಫೇಸ್ ಪೌಡರನ್ನು ಟೆಸ್ಟ್ ಮಾಡ್ತಾರೆ. ನಂತರ ಇವು ಫ್ಯಾಕ್ಟರಿಯಿಂದ ಪ್ಯಾಕ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಸೂಪರ್ ಮಾರ್ಕೆಟ್ಗಳಿಗೆ ಹೋಗುತ್ತೆ, ನಂತರ ನಮ್ಮ ಕೈಗೆ ಬರುತ್ತೆ. ಈ ರೀತಿ ಫ್ಯಾಕ್ಟರಿಗಳಲ್ಲಿ ಪಾಂಡ್ಸ್ ಪೌಡರ್ ತಯಾರಾಗುತ್ತೆ. ಈ ರೀತಿ ಫ್ಯಾಕ್ಟರಿಯಲ್ಲಿ ಫೇಸ್ ಪೌಡರನ್ನು ತಯಾರು ಮಾಡ್ತಾರೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ.